ನೋಡು, ಏನು ತಿಳಿದಿರೋ ಮಗು ಹುಡ್ತಾ ಇದೆ, ಅದರಿಂದ ನನಗೆ ತೊಂದರೆ ಆಗುತ್ತೆ. ಅದು ನನ್ನ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಡುತ್ತೆ ಅಂತ ನೀನೇ ಯಾಕೆ ಅನ್ಕೋತೀಯ? ಅದಕ್ಕೆ ನೀನ್ ಕುಡಿದು ಓಲಾಡ್ಬಿಟ್ರೆ ಎಲ್ಲ ಸರಿ ಹೋಗತ್ತಾ? ನಿನಗೆ ಯಾರು ಕಷ್ಟಗಳನ್ನು ಕೊಡ್ತಾ ಇಲ್ಲ, ದುಃಖನ ನೀನೇ ತಂದ್ಕೋತಾ ಇದೀಯ. ನನಗೆ ನೆಮ್ಮದಿ ಬೇಕು, ಅದನ್ನು ನಾನೇ ತಂದ್ಕೋಬೇಕು. ದಯವಿಟ್ಟು ಇಲ್ಲಿಂದ ಹೊರಡಿ. ಚೋಟು, ನನಗನ್ಸುತ್ತೆ ಯು ನೀಡ್ ಎ ಕಂಪ್ಯಾನಿಯನ್. ನಾನು ಹುಡುಗನ್ ಹುಡುಕ್ತಾ ಇದ್ದೀನಿ. ಕಾಡಲ್ಲಿರೋ ಥರ ಬಿಹೇವ್ ಮಾಡಬೇಡ. ಮದುವೆ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಮದುವೆ ಮಾಡ್ಕೊಂಡು ಈ ಮನೆಯಿಂದ ಹೊರಟು ಬಿಡು. ಅಪ್ಪನ ಪ್ರೀತಿ ನನಗೆ ಸಿಗದೆ ಇರೋ ಹಾಗೆ ಮಾಡ್ದೆ ಅಲ್ವಾ? ತಿಳ್ಕೊಂಡಿದ್ಯಾ ಕಣೆ, ಪ್ರೀತಿ ಮಾಡಬೇಡಿ, ಪ್ರೀತಿ ಕೊಡಬೇಡಿ, ತಂದೆ ಮಗಳು ದೂರ ಆಗ್ಲಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಅಷ್ಟಕ್ಕೂ ಹೇಳಿದ್ದೆಲ್ಲ ಆಗಲ್ವೇ? ಪ್ರೀತಿ ಹೇಳಿ ಕೇಳಿ ಕೊಡೋದಲ್ಲ, ಮನ್ಸಿಗೆ ಸಂಬಂಧಪಟ್ಟಿದ್ದು. ಅರ್ಥ ಮಾಡ್ಕೊಳೆ. ನೋಡ್ತಾ ಇರು, ಮುಂದಕ್ಕೆ ಏನೇನ್ ಮಾಡ್ತೀನಿ ಅಂತ. ಮುಂದಕ್ಕೆ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ ಬಿಡು. ಮಾತ್ರ ತಗೋ. ಅಮೃತ, ನಿನಗಾದ್ರೂ ಮದುವೆ ಆಗುತ್ತೆ. ನಾಳೆ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಾವಿತ್ರಿಗೆ ಯಾರ ಗತಿ? ಅದಕ್ಕೆ ಮಗು ಬೇಕು ಅಂತ ಹೇಳಿದ್ದು. ತಪ್ಪ? ನೀನು ಇಷ್ಟಪಡಲ್ಲ ಅಂತ ನಾನು ಇಷ್ಟಪಡದೆ ಇರೋಕ್ಕಾಗಲ್ಲ. ಸಾವಿತ್ರಿ ನನ್ನೇ ನಂಬ್ಕೊಂಡಿದ್ದಾಳೆ. ನನ್ನ ಡಿಸಿಷನ್ ನಾನು ಹೇಳ್ತೀನಿ. ಗಂಡ ಹೆಂಡತಿ ಇಬ್ರು ಕೇಳಿಸ್ಕೊಳ್ಳಿ. ನಾಳೆ ಮಗು ಹುಟ್ಟುತ್ತೆ. ನಿಮ್ಮ ಮಗು ನಿಮ್ಮಿಷ್ಟ. ಆ ಮಗುನ ನಾನು ಇಷ್ಟಪಡಕ್ಕಾಗಲ್ಲ ಅಷ್ಟೇ. ಮದುವೆ ಮಾಡ್ಕೊಂಡು ಹೊಟ್ಟೋಗ್ತೀನಿ. I don't want to trouble anyone. ಮೇಡಮ್, ಟಿಫನ್. ಎಷ್ಟಾಯ್ತು? 150 ರೂಪಾಯಿ. ಮಧ್ಯಾಹ್ನ ಊಟ ಬೇಕಾ? ಬೇಕು. ನಾನೇ ಫೋನ್ ಮಾಡಿ ಹೇಳ್ತೀನಿ. ಚೇಂಜ್ ನೀವೇ ಇಟ್ಕೊಳ್ಳಿ. ಸರಿ ಮೇಡಮ್. ಹೋಟ್ಲಿಂದ ಊಟ ತಿಂಡಿ ತರಿಸಿ ತಿನ್ನೋ ಅಷ್ಟು ಮನಸ್ಸು ಕೆಟ್ಟಿದ್ಯೇನೋ ಅವಳದು? ಅತ್ತೆ, ನಾವು ಸಾವಿತ್ರಿನ ಜೋಪಾನ ಮಾಡಬೇಕು. ಹಿಂದೆ ಮಗು ಬೇಡ ಅಂತ ನಿರ್ಧಾರ ಮಾಡಿದ್ದೋಳು. ಈಗ ಅಮೃತನ ನಡವಳಿಕೆ ನೋಡಿ ಮತ್ತೆ ಅದೇ ಹೇಳಿದ್ರೆ? ಮೊದಲೇ ತ್ಯಾಗದ ಸ್ವಭಾವ ಅವಳದು. ಅಮೃತನು ಈ ಮನೆ ಮಗಳು. ಅವಳು ತಪ್ಪು ದಾರಿ ಹಿಡಿದ್ರೆ ಅವಳನ್ನ ಸರಿ ದಾರಿಗೆ ತರೋದು ನಮ್ಮ ಕರ್ತವ್ಯ ಅಲ್ವೇನಪ್ಪ? ನಾಳೆ ಅಮೃತನ ಹುಟ್ಟಿದ ಹಬ್ಬ. ಅಮೃತ ಹುಟ್ಟಿದ ಹಬ್ಬದ ದಿವಸ ಸಾವಿತ್ರಿ ಅಮೃತ ರಾಜಿ ಆಗ್ಬೇಕು. ಆಗೋ ಹಾಗೆ ನಾವು ಮಾಡಬೇಕು. ಏನಂತ್ಯ? ಹೌದಲ್ಲ, ಒಳ್ಳೆ ಐಡಿಯಾ ಕಣೋ. ಇದು ನಾನು ನಿನಗೆ ಕೊಡ್ತಿರೋ ಗಿಫ್ಟ್ ಅಲ್ಲ ಅಮೃತ, ನಿಮ್ಮಪ್ಪ ನಿನ್ಗೋಸ್ಕರ ತಂದಿದ್ದು. ನಾನು ಬೆಳಗ್ಗೆ ಎದ್ದಾಗ ಇವ್ರಿರ್ಲಿಲ್ಲ. 5 ಗಂಟೆಗೆ ಹೊರಟೋಗಿದ್ರು. ಎದ್ದು ನೋಡಿದಾಗ ಇದ್ರ ಮೇಲೆ ಒಂದು ಚೀಟಿ ಇಟ್ಟು ಹೋಗಿದ್ರು. ಇವತ್ತು ಅಮೃತನ ಬರ್ತ್ಡೇ, ಈ ಗಿಫ್ಟ್ನ ಅವಳು ಕೊಟ್ಬಿಡು, ನಾನು ಇರೋಕ್ಕಾಗ್ತಿಲ್ಲ, ಸಂಜೆ ಸಿಗ್ತೀನಿ ಅಂತ ಹೇಳು ಅಂದಿದ್ರು. ಬೇಡ ಅಂದರೆ ಪರವಾಗಿಲ್ಲ, ವಾಪಸ್ ತಗೊಂಡು ಹೋಗ್ತೀನಿ.